ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 7 ಎಕರೆ ಸ್ನೇಹಿತರೆ. 7 ಎಕರೆಲಿ ನಿಮಗೆ 5.5 ಎಕರೆ ಒಂದು ಕಡೆ ಇದೆ, ಇನ್ನೊಂದು ಕಡೆ 1.5 ಎಕರೆ ಇದೆ ಪಕ್ಕದಲ್ಲಿ. ಆ 1.5 ಎಕರೆಲಿ ಒಂದು ಮನೆ ಕೂಡ ನಿಮಗೆ ಇದೆ ಸ್ನೇಹಿತರೆ. ಆಮೇಲೆ ಜಮೀನು ನಿಮಗೆ ರೋಡ್ ಪಾಯಿಂಟೇ ಜಾಸ್ತಿ ಇದೆ. ನಿಮಗೆ ರೋಡ್ಗೆ ಮುಕ್ಕಲಾಸಿ ಭಾಗ ಬರುತ್ತೆ. ಸ್ಟೇಟ್ ಹೈವೇಯಿಂದ ನಿಮಗೆ ಇಲ್ಲಿಗೆ 100ರಿಂದ 150 ಮೀಟ್ರ್ ಆದರೆ ಹೆಚ್ಚು. ಯಾಕೆಂದರೆ ಭೂಮಿ ಮಾತ್ರ ಸೂಪರಾಗಿದೆ. ರನ್ನಿಂಗ್ ಕಲ್ಟಿವೇಷನ್ನು, ಒಳ್ಳೆ ಬೆಳೆಗಳು ಬೆಳೀತಾರೆ. 2 ಬೋರ್ ಇದೆ. ಹಿಂದ್ಗಡೆ ನಿಮಗೆ ಒಂದು ಹಳ್ಳ ಹರಿಯುತ್ತೆ ಸ್ನೇಹಿತರೆ. ಯಾವಾಗಲೂ ನಿಮಗೆ ಹೆಚ್ಚು ಕಡಿಮೆ ವರ್ಷ ಪೂರ್ತಿ ಹರಿಯುತ್ತೆ ಹಳ್ಳ. ಅದು ಡ್ಯಾಮ್ ನೀರು ಯಾವಾಗಲೂ ಅಲ್ಲಿ ಬಂದು ಹರ್ಕೊಂಡು ಹೋಗ್ತಿರುತ್ತೆ. ನೀರು ಅಷ್ಟು ಚೆನ್ನಾಗಿದೆ. ಪೂರ ಫೆನ್ಸಿಂಗ್ ಮಾಡಿದ್ದಾರೆ ಸ್ನೇಹಿತರೆ. ನೋಡಿ, ಇಲ್ಲೊಂದು ಮನೆ ಕೂಡ ಸಿಂಪಲ್ಲಾಗಿ, ಮನೆ ಕೂಡ ಅಲ್ಲಿಗೆ ಸೇರಿದ್ದು. ಈ ಕಡೆಗೆ 1.5 ಎಕರೆ ಸೇರ್ಕೊಂಡಿರೋದ್ರಿಂದ ಈ ಜಮೀನು ಮಧ್ಯೆ ರೋಡ್ ಆಗಿದೆ ಅಷ್ಟೇ, ರೋಡು. ನೋಡಿ, ಇಲ್ಲಿ ನಿಮಗೆ ಟೀಕು, ತೆಂಗು, ಶೋ ಗಿಡಗಳು ಅಂತೀವಿ ನಾವು, ಅದೊಂದಷ್ಟು ಹಾಕ್ಕೊಂಡಿದ್ದಾರೆ. ಇಲ್ಲಿ ಡ್ರಿಪ್ಪೆಲ್ಲ ಮಾಡಿ ಪ್ರತಿಯೊಂದು ಕೂಡ ಸಾಲಿಡಾಗಿದೆ. ಮಣ್ಣು ಕೂಡ ನಿಮಗೆ ಚೆನ್ನಾಗಿದೆ ಸ್ನೇಹಿತರೆ. ರೆಡ್ ಸಾಯಿಲ್, ನಾವು ಇದನ್ನು ರೆಡ್ ಸಾಯಿಲ್ ಅಂತ ಮಣ್ಣಲ್ಲಿ 3-4 ವಿಧ ಇದೆ ಕೆಂಪು ಮಣ್ಣಿನಲ್ಲೂ. ಅದರಲ್ಲಿ ಇದು ಸ್ವಲ್ಪ ಕೆಳಗಡೆ 2ನೇ ದರ್ಜೆ ಮಣ್ಣು ಅಂತ ಹೇಳ್ಬೋದು ಬೇಕಾದ್ರೆ. ನಿಮಗೆ ಪೂರ ರೆಡಿ ಇದೆ ಸ್ನೇಹಿತರೆ. ನಮಗಿಲ್ಲೇನೂ ವರ್ಕಿಲ್ಲ. ಇವರು ನಮಗೆ ಪರ್ ಎಕರ್ 40 lakhs, ಅಂದರೆ 1 ಎಕರೆ 40 ಲಕ್ಷ, ಅದೇ ಫೈನಲ್ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಿಂತ ಕಡಿಮೆ ಕೊಡೋದಿಲ್ಲ. ಅವರು ಏನು ಹೇಳಿದ್ದಾರೆ ಅದ್ರ ಮಾತ್ರ ನಿಮಗೆ ಹೇಳ್ತಾಯಿದ್ದೀವಿ ಸ್ನೇಹಿತರೆ. ಸ್ಟೇಟ್ ಹೈವೇಗೆ ಬಂದರೆ ನಿಮಗೆ ಅಲ್ಲೆಲ್ಲ ನಿಮಗೆ ಕುಂಟಿಗೆ ನಿಮಗೆ 3 ಲಕ್ಷ 3.5 ಲಕ್ಷ ಹೇಳ್ತಾರೆ. ಹೆಚ್ಚು ಕಡಿಮೆ 4 ಲಕ್ಷ ತನಕ ಅಲ್ಲಿ ನಡೀತಾ ಇದ್ದಾವೆ. ಅಲ್ಲಿಂದ ಒಂದು 150 ಮೀಟ್ರ್ ಅಷ್ಟೇ ನಿಮಗಿರೋದು ರೋಡ್ ಅಪ್ರೋಚ್. ಆಮೇಲೆ ಲೇಬರ್ಗಳಿಗಾಗಲಿ ಇನ್ನೊಂದಾಗಲಿ ನಮಗೇನು ಕೂಡ ಇಲ್ಲಿ ತೊಂದರೆ ಇಲ್ಲ. ಆರಾಮಾಗಿ ಬಸ್ಗಳಂತೂ ನಿಮಗೆ ಬೆಳಗ್ಗೆಯಿಂದ ಸಂಜೆ ತನಕಲ್ಲೇ ತಿರುಗಾಡುತ್ತೆ. ನಾವೇನಪ್ಪ ಒಂದು 100ರಿಂದ 150 ಮೀಟ್ರ್ ನಡ್ಕೊಬಂದರೂ ಆಗೋಯ್ತು ನಮಗೆ ಲ್ಯಾಂಡ್ಗೆ. ಭೂಮಿ ಮಾತ್ರ ನಿಮಗೆ ಫ್ಲ್ಯಾಟಾಗಿ ತುಂಬ ಚೆನ್ನಾಗಿದೆ. ನಾನು ಹೇಳ್ತೀನಿ ಯಾವಾಗ ನೀರಿಗೆ ಪ್ರಾಮುಖ್ಯತೆ ಅಂತ. ಒಳ್ಳೆ ನೀರಾವರಿ ಇದೆ. ಹಿಂದ್ಗಡೆ ಹೇಳಿದ್ನಲ್ಲ, ಹಳ್ಳದಲ್ಲೇ ಹೆಚ್ಚು ಕಡಿಮೆ ನಮಗೆ ವರ್ಷದ ತನಕ ನೀರು ಹರಿತಾ ಇರೋದ್ರಿಂದ ನಮಗೆ ಆ ನೀರನ್ನು ಕೂಡ ನಾವು ಇಲ್ಲಿ ಉಪಯೋಗಿಸ್ಬೋದು. ನೀರಿಗಂತೂ ನಮಗೆ ತೊಂದರೆ ಇಲ್ಲ ಸ್ನೇಹಿತರೆ. ನೀರು ಚೆನ್ನಾಗಿದೆ, ಬೋರ್ಲಿ ಒಳ್ಳೆ ನೀರಿದೆ, ರನ್ನಿಂಗ್ ಕಂಡೀಷನ್ನು. ನೋಡಿ, ಎಲ್ಲಲ್ಲಿ ಮನೆಗಳು ಕಟ್ಕೊಂಡು ವಾಸ ಇದ್ದಾರೆ ಅಂತಂದಮೇಲೆ ನಮಗೆ ನೀರು ಎಷ್ಟಿದೆ ಅಂತ ನಮಗೆ ಅರ್ಥ ಆಗುತ್ತೆ. ಇವತ್ತು ಸುಮಾರು ಭೂಮಿಗಳು ಚೆನ್ನಾಗಿರಲ್ಲ, ತುಂಬ ಒಳಗಡೆ ಇರ್ತವೆ. ಅವಕ್ಕೆಲ್ಲ ಬಾಯಿ ಬಂದಾಗ ರೈಟ್ ಹೇಳ್ತಾರೆ. ನಾವು ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಇದು 1000 ರೂಪಾಯಿ ನಿಜವಲ್ಲೂ ಸ್ನೇಹಿತರೆ. ತುಂಬ ಒಳ್ಳೆ ಲ್ಯಾಂಡ್ ನಿಜವಲ್ವೇ ನಿಮಗೆ. ಇದು ನಿಮಗೆ ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 150 ಆಗುತ್ತೆ. ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಆಯಿತಾ. ಇಲ್ಲಿ ಅಕ್ಕಪಕ್ಕ ಎಲ್ಲ ರನ್ನಿಂಗ್ ಕಂಡೀಷನ್ ಎಲ್ಲ ಕೂಡ ವ್ಯವಸ್ಥೆ ಮಾಡ್ತಿದ್ದಾರೆ. ಹೇಳಿದ್ನಲ್ಲ, ರೋಡ್ ಪಾಯಿಂಟೇ ನಿಮಗೆ ಮುಕ್ಕಲ್ವಾಸಿ ರೋಡೇ ಹೊರಿಸ್ಕೊಂಡಿದೆ. ನಮಗೆ ಇಲ್ಲಿಂದ ಹೋದ್ರೂ ಸ್ಟಾರ್ಟಿಂಗಿಂದನೂ ಹೋದ್ರು ನಮಗೆ ಈ ಕಡೆ ಹಿಂದ್ಗಡೆ ಹಳ್ಳಾರಿ ತನಕನೂ ಕೂಡ ಅಲ್ಲಿ ನಮಗೆ ಸುತ್ತ ರೋಡ್ ಪಾಯಿಂಟ್ಗೆ ಇರುವಂತಹ ಒಂದು ಲ್ಯಾಂಡ್. ಆ ಮನೆ ಇದೆಯಲ್ಲ, ಆ ಮನೆ ಹಿಂಭಾಗ ಬರುತ್ತೆ ಸ್ನೇಹಿತರೆ ಮೇಲ್ಗಡೆಗೆ. ಅಷ್ಟು ಅದ್ಭುತವಾಗಿದೆ. ಇವತ್ತು ಎಲ್ಲ ಕಡೆ ನೋಡ್ತೀವಿ ಲ್ಯಾಂಡ್ಗಳು ಚೆನ್ನಾಗಿರಲ್ಲ. ರೈಟೆಲ್ಲ ಗಗನಕ್ಕೆ ಕೇಳ್ತಾರೆ, ಮಟ್ಟ ಮಾಡ್ಕೋಬೇಕು. ಕೆಲವು ಕಡೆ ನೀರಿನ ವಾತಾವರಣ ಇರಲ್ಲ. ನಮಗಾದರೆ ಇಲ್ಲಿ ಒಳ್ಳೆ ನೀರಿನ ವಾತಾವರಣ ಇದೆ. ಬಸ್ ರೂಟ್, ಅಲ್ಲಿ ಬಸ್ಗಳು ಯಾವಾಗಲೂ ತಿರುಗಾಡಿ ತನ್ನಿಂದ 100-150 ಮೀಟ್ರ್ ಅಷ್ಟೇ. ಆರಾಮಾಗಿ ನಾವಿಲ್ಲಿ ನಮಗೆ ಏನು ಬೆಳಿಬೇಕು, ಇವತ್ತಿನ ವಿಷಕಾರಕ ಆಹಾರಗಳನ್ನು ಸೇವಿಸೋದ್ರಿಂದ ಆದಷ್ಟು ಸಾವಯವ ಕೃಷಿ ಮಾಡಿ ನಾವು ಏನೇ ಬೆಳೀಲಿ ಸ್ನೇಹಿತರೆ, ನಾವು ಮಿಕ್ಸಾಗಿ ಬೆಳೆಗಳನ್ನ ಇಲ್ಲಿ ಬೆಳಿಬೋದು. ಇಲ್ಲ ಒಬ್ರಿಗೆ ತಗೊಳ್ಳೋಕ್ಕೆ ಹಿಂಸೆ ಆಗುತ್ತೆ ಅಂತಂದರೆ ಹೆಚ್ಚು ಕಡಿಮೆ ನಾವಿಲ್ಲಿ
2 ಪಾರ್ಟಾಗಿ ತೊಗೋಬೋದು ಸ್ನೇಹಿತರೆ. ಒಬ್ಬರು 3 ಎಕರೆ, ಒಬ್ಬರು 2.5 ಎಕರೆ, ಇನ್ನೊಬ್ಬರು 1.5 ಎಕರೆ. ಈ ಥರ ಕೂಡ ನಾವು ಇಲ್ಲಿ ಬೈಫರ್ಕೇಟ್ ಮಾಡ್ಕೊಬೋದು. ಒಂದೇ ಲ್ಯಾಂಡ್ ನಿಮಗೆ ಒಂದೇ ಫ್ಲ್ಯಾಟಾಗಿರುತ್ತೆ. ಎಲ್ಲರಿಗೂ ಕೂಡ ರೋಡ್ ಪಾಯಿಂಟ್ ತಾರ್ ರೋಡು ಸಿಕ್ಕೇ ಸಿಗುತ್ತೆ. ನಾನು ಹೇಳಿದೆ ಮುಕ್ಕಾಲ್ವಾಸಿ ರೋಡ್ ಪಾಯಿಂಟ್ಗೆ ಇರೋದ್ರಿಂದ ಇಲ್ಲಿ ತೊಂದರೆ ಇಲ್ಲ. ಇವತ್ತು ನಾವು ಆರೋಗ್ಯ ದೃಷ್ಟಿನ ಮನಸ್ಸಿನಲ್ಲಿ ಇಟ್ಕೊಂಡು ಏನೇ ಭೂಮಿಗಳು ತೊಗೊಂಡ್ರು ನಾವು ಆರೋಗ್ಯ ದೃಷ್ಟಿನ ಫಸ್ಟ್ ಮನಸ್ಸು ಇಟ್ಕೊಂಡು ನಾವು ಇದನ್ನು ಮುಂದುವರಿಯಬಹುದು ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ವಿವರ ಬೇಕಾಗಿದ್ದರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ನೀವು ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳಿಗೆ ಒಳ್ಳೊಳ್ಳೆ ಭೂಮಿಗಳು ಬೇಕು ಅಂತಾರೆ, ಒಳ್ಳೆ ಅಮೌಂಟ್ಗಳು ಹಾಕ್ತೀನಿ ಅನ್ನೋ ರೀಸನ್ ಅಂಥವ್ರು ಇರ್ತಾರೆ. ಅಂಥವ್ರಿಗೆಲ್ಲ ಇದು ತುಂಬ ಅನುಕೂಲಕರವಾಗಿದೆ ಸ್ನೇಹಿತರೆ. ನಿಜವೂ ನೋಡಿ, ತಾರ್ ರೋಡ್ ಬಿಡುತ್ತೆ ಏಕ ಇರೋದ್ರಿಂದ ನಮಗಿಲ್ಲಿ ತೊಂದರೆ ಇಲ್ಲ. ನೀವು ಲೈಕ್ ಶೇರ್ ಮಾಡೋದ್ರಿಂದ ನಮ್ಮ ಹತ್ರ ಅನುಕೂಲ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.